ಹಲೋ ವೀಕ್ಷಕರೇ, ಇವತ್ತು ಬದ್ನೆಕಾಯಿ ಪಲ್ಯ ಮಾಡೋಣ ಬರ್ರಿ. ಫಸ್ಟು ಒಂದು ಕಡೆ ಒಳಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಇವನ್ನ ಬದ್ನೆಕಾಯಿ ಸಣ್ಣದಾಗಿ ಹೆಚ್ಚಿ ಕುದಿಯೋಕೆ ಇಟ್ಕೊಂಡು ಈಗ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಬರ್ರಿ. ಈಗ ಇದಕ್ಕೆ ಮಸಾಲೆಗೆ ಶೇಂಗಾ, ಕೊಬ್ಬರಿ, ಎಳ್ಳು, ಕರಿಬೇವು, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಅರಿಶಿನ, ಖಾರ ಇವೆಲ್ಲವನ್ನು ಹಾಕಿ ಒಂದ್ಸರಿ ಮಿಕ್ಸರ್ನೊಳಗೆ ಸಣ್ಣದಾಗಿ ರುಬ್ಕೊಂಡು ಬರೋಣ. ಈಗ ನೋಡ್ರಿ, ಇವು ಬದ್ನೆಕಾಯಿ ಸರಿಗೆ ಕುದ್ದಾವ, ಹಿಂಗೆ ಮಾಡಿದ್ರೆ ಮೆತ್ತಗೆ ಆಗ್ಬಿಟ್ಟಾವೆ. ಇವರು ಹಿಚ್ಕಿದ್ರೆ ಒಳಗೆ ಹೋಗ್ತಾವೆ ಅಂದ್ರೆ ಆಗೈತೆ ಅಂತ ಅರ್ಥ. ಈಗ ನಾವು ಇದನ್ನು ರುಬ್ಬಿವಲ್ಲ, ಇಲ್ಲಿ ನೋಡ್ರಿ ಹಿಂಗೆ ಪೇಸ್ಟ್ ಮಾಡ್ಕೊಂಡೇನಿ. ಪೂರ ನುಣ್ಣಗೆ ಪೇಸ್ಟ್ ಇರತ್ತೆ ಅಲ್ಲ, ಡ್ರೈನ ರುಬ್ಬೇನಿ. ಆಮೇಲೆ ಶೇಂಗಾ ಎಳ್ಳು ಹುರಿದಿದ್ದಿರ್ಬೇಕಾ, ಅವಾಗಲೇ ಹೇಳೋದು ಮರ್ತಿದ್ದೆ. ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಿ. ಭಾಳ ತನ ಬಿಡಬೇಡ್ರಿ, ಯಾಕಂದ್ರೆ ಶೇಂಗಾ ಹೊತ್ಕೊಂಡ್ಬಿಡುತ್ತೆ ಬೇಗ ತಾಕ. ಅದ್ರಿಗೆ ನಿಂತ ಒಂದು 2 ನಿಮಿಷ ಕೈಯಾಡಿಸಿ ಮುಚ್ಚಿಟ್ಬಿಡ್ರಿ, ಮುಗಿ ಬದ್ನೆಕಾಯಿ ಪಲ್ಯ ರೆಡಿ. ಭಾಳ ಇನ್ಸ್ಟಂಟ್ ಆ್ಯಂಡ್ ಈಸಿ ರೀ. ಇದಕ್ಕೆ ಎಣ್ಣೆ ಮುಟ್ಸೋಕೆ ಹೋಗಬೇಡ್ರಿ. ಮತ್ತು ಮೊದಲೇನು ಹಾಕಿರ್ತಲ್ಲ ಅಷ್ಟೆ. ಆಮೇಲೆ ನೀರು ಹಾಕೋಕೆ ಹೋಗಬೇಡ್ರಿ, ಚಲೋ ಆಗಂಗಿಲ್ಲ. ಮತ್ತು ಇದ್ರಿರ್ಲಿ ಅಂತ ಹೇಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿರಿ. ಅದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದ್ರೆ ಅಡ್ಬಾಸ್ ಹೊಡಿತದೆ, ಚಲೋ ಆಗಂಗಿಲ್ಲ. ಎಷ್ಟಿರುತ್ತೆ ಅಷ್ಟು ಸಿಂಪಲಾಗಿ ಮಾಡ್ತೀವಲ್ಲ ಅಷ್ಟು ರುಚಿ ಜಾಸ್ತಿ ಕೊಡ್ತೈತಿ. ಹುಳಿ, ಬೆಲ್ಲ, ಶೇಂಗಾ ಪುಟಾಣಿ, ಶೇಂಗಾ, ಕೊಬ್ಬರಿ, ಅದರ ರುಚಿ ಚೆಂದ ಬರ್ತದೆ. ಹಾಗಾಗಿ ಈ ಥರ ಡ್ರೈ ಇಟ್ಟು ಮಾಡಿರಿ. ನಾವು ಈ ಥರ ಡ್ರೈ ಬದ್ನೆಕಾಯಿ ಪಲ್ಯ ಮಾಡಿದ್ನಂದ್ರೆ ಚಪಾತಿ ಮಾಡಿರ್ತೀನಿ, ರೊಟ್ಟಿ ಮಾಡಿರಲ್ಲ. ನೀರಾಗಿ ಮಾಡಿದ್ನಿ ಅಂತಂದ್ರೆ ಅದನ್ನು ಬಕ್ರಿ ಮಾಡಿರ್ತೀನಿ. ನಾವು ಇವತ್ತು ಚಪಾತಿ ಮಾಡೀವಿ, ಹಾಗಾಗಿ ಇದು ಚಪಾತಿಗೆ ಈ ಬದ್ನೆಕಾಯಿ ಪಲ್ಯ ನಮಗೆ ಮಾಡೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು?